ಒಂದ ಸತ ಹೇಳು ರೋಡಿ ಎದಕ್ಕೆ ಏನು ಮಾಡತ್ತಿದ್ದೆ ನಮಸ್ಕಾರ ಗೈಸ್, ಇಂದು ನಾನು ಮಾಡ್ತಾ ಇರೋದು ಎರಡನೇ ಲಾಂಗ್ ಆಗಿರುತ್ತೆ. ಅಂದರೆ ನಿಮಗೆ ಬೆಸ್ಟ್ ಕಂಟೆಂಟ್ ಕೊಡಬೇಕಂತ ಇರುತ್ತೆ. ಅದೇ ರೀತಿ ಇವತ್ತಿನ ಈ ಸುಂದರವಾದ ಗಾಳಿಯನ್ನು ನೋಡಿ, ಮೊದಲು ತುಂಬ ಇತ್ತು ಬಿಸಿಲು. ಅಂದರೆ 2 ದಿವಸ ಆಯ್ತು ಬಿಸಿಲು ಹಚ್ಚೆ ಬಂದು, ಏನೋ ಭಾಳ ಹೆಚ್ಚೆ ಬಂದಿದ್ದೇನೆ. ಅಂದರೆ ಸುಮ್ಮನೆ ಒಂದು ವಾರ ಮಳೆನೇ ಇದ್ದಿದ್ದು, ಬರೀ ಮಳೆ ಹಾಕೋದು ಮಳೆ ಆಗ್ತಾಯಿತ್ತು, ಬಿಸಿಲು ಇದ್ದಿಲ್ಲ, ಸೂರ್ಯನ ಅಷ್ಟೇ. ಅದಕ್ಕೆ ಯಾವ ರೀತಿ ನಿಮಗೆ ಕೊಡಬೇಕು ಕೊಡ್ತಾ ಇರ್ತೀನಿ. ನಾವು ಈಗ ಮಧ್ಯಾಹ್ನ ಆಗಿದೆಲ್ಲ, 12 ಗಂಟೆ ಆಗಿದೆ. ನಾವು 3 ಹೊತ್ತು ಊಟ ಮಾಡ್ತೀವಿ, ಮಾಡಬೇಕಲ್ಲ 3 ಹೊತ್ತು ಊಟ. ಮತ್ತು 2 ಹೊತ್ತು ಅಥವಾ 1 ಹೊತ್ತು ಒಂದು ಹೊತ್ತು ಏನೋ ಅವರು ಏನಾರು ಹೊತ್ತ ಮಾಡ್ತಾರೆ, ಒಬ್ಬತ್ತಿರ್ತಾರೆ. ಓಕೆ, ಅದು ಒಬ್ಬೊಬ್ಬರಿಗೆ 3 ಹೊತ್ತು ಕಂಟಿನ್ಯೂ ಇರಬೇಕು, ಒಬ್ಬೊಬ್ಬರಿಗೆ 2 ಹೊತ್ತು ಇರಲೇಬೇಕು ಅಂತಿರ್ತಾರೆ. ಅದೇ ರೀತಿ ಮನುಷ್ಯರಿಗೆ ಹೆಂಗೆ ಬೇಕು, ದನಗಳಿಗೂ ಬೇಕಲ್ವ, ಅವ್ರಿಗೆ ಮೇವ ನೀರ ಮಾಡುವಂತ. ಓಕೆನಾ? ನೋಡಿ ಅಲ್ಲೇ ಹೋಗ್ತಾಯಿದ್ದು ನೀರಿನ ಟ್ಯಾಂಕರು ಬೇಕಲ್ವ. ನಮ್ಮ ಎಮ್ಮೆಗಳ್ನ ಅಂದರೂ ಆಕಳುಗಳು ಎಮ್ಮೆಗಳು ಎಲ್ಲ ತೋರಿಸ್ತೀನಿ, ಆಡುಗಳು ಎಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ. ನಡೀರಿ ಮುಂದೆ, ನೀವು ನಡೀರಿ ಮುಂದೆ. ಇಲ್ಲಿ ಅದಾವೆಲ್ಲ ತೋರಿಸ್ತೀನಿ. ಒಂದು ಎಮ್ಮಿದೆ, ಒಂದು ಜರ್ಸಿ ಆಕಳುಗತ್ಲೆ ಒಂದಿದೆ, ಮತ್ತು 3 ಆಕಳು. ಅದು 3 ಆಕಳು, ಇದೊಂದು ಕರ ಇದೆ, ತೋರಿಸ್ತೀನಿ. ಇಲ್ಲೇವೆ ನೋಡಿ, ನೋಡಿ ಎಮ್ಮೆ. ಇವೆಲ್ಲ ಮಣಕ್ಕೆ ಮಾಡ್ತೀವಲ್ಲ, ಮಣಕ್ಕೆ ಹಾಕಿದ್ಮೇಲೆ ಇಲ್ಲಿ ಜಾಳಿಗೆ ಹಾಕ್ತೀವಿ. ಜಾಳಿಗೆ ಹಾಕಿವಿ ಎಲ್ಲ ಇವು ಅನ್ಕೊಂಡ್ರೆ ಏನೂ ಕೆಲಸ ಇಲ್ವಾ, ಮ್ಯಾಗ ಹಾಕಿದ್ವಿ ಕಡೆ ಕುರಿಗಳು ಎಲ್ಲ ಮಾಡ್ತಾರೆ ನೋಡಿ. ನಮ್ಮದು ಕಾರ್ ಗಾಡಿ, ಇದು ಇದು ತಗೊಂಡು 15 ವರ್ಷ ಆಯ್ತು. ಕಾರ್ ಗಾಡಿ ಎಲ್ಲ ತೆಂಗಿನ ಗಿಡಗಳು ಎಲ್ಲ ನಮ್ಮವೇ. ಇದು ದ್ರಾಕ್ಷಿ ಇತ್ತು, ಇದು ಅಂದರೆ ಕಡ್ಡಿ ಬರಲಿಲ್ಲ, ಅದೇನು ಬರಲಿಲ್ಲ ಅಂತ ತೆಗಿತಾ ಇದ್ದೀವಿ. ಅದಕ್ಕೆ ತೆಗಿತಾ ಇದ್ದೀವಿ. ನೋಡೋಣ ನೋಡಿ, ಮೇವ ಇದನ್ನ ಮೇವ ನಿಮ್ಗಳು ಹಾಕೋಣ. ನಿಮ್ಗೆ ಅವನ ಇಲ್ಲ ಆಮೇಲೆ ತೋರಿಸ್ತಾ ಇದ್ದೀವಿ ಎಲ್ಲ ನೋಡಿ. ಈ ರೀತಿ ಇವೆ ಎಲ್ಲ ತೆಂಗಿನ ಗಿಡಗಳು, ಮಾವಿನ ಗಿಡಗಳು. ಇವು ಮನೆ ಪೂರ್ತಿ ಕಟ್ಟ ಕೈಪಲ್ಲೆ ಹಾಕಿದ್ದೀವಿ ಇಲ್ಲಿ, ಮನೆ ಪೂರ್ತಿ ಕಟ್ಟ. ಈಗ ಇವು ತೆಂಗಿನ ಗಿಡಗಳು, ಮಾವಿನ ಗಿಡಗಳು, ಚಿಕ್ಕು ಹಣ್ಣು ಎಲ್ಲ ಥರವಿವೆ. ಪೇರು ಒಂದು ಗಿಡ ಇತ್ತು, ಅದು ಸ್ವಲ್ಪ ಇದನ್ನಾಗಿದೆ. ಅದಕ್ಕೆ ಅಂದರೆ ಏನೋ ಇದನ್ನಾಗಿ ಕಟ್ಟಾಯಿತು ಅಷ್ಟೇ. ಆಡುಗಳು ಸೇಮರಿ ಅದ್ರ ಶೆಡ್ ಇದು. ರಾತ್ರಿ ಹೊತ್ತು ಸಂಜೆ ಹಾಕ್ತೀವಿ ಇಲ್ಲಿ ಎಲ್ಲ. ನೋಡಿ ನಿಂಬಿನ ಗಿಡ, ಇದು ಸ್ವಲ್ಪ ಪೇರಣ್ಣು ಎಲ್ಲ ಕಾಯಿಗಳಿವೆ, ತೋರಿಸ್ತೀನಿ. ಮತ್ತು ಯಾವ ರೀತಿ ಇರೋಂಥ ಹಿಂಗೆ ತೋರಿಸ್ತೀನಿ ನೋಡಿ. ಇವು ಚಿಕ್ಕು ನೋಡಿ, ಇಲ್ಲಿವೆ ಚಿಕ್ಕವನಿವೆ ಅಲ್ವಾ, ಸ್ವಲ್ಪ ಆಗ್ತಾಯಿವೆ, ಸಣ್ಣ ಇವೆ. ಇವು ಮಾವಿನಕಾಯಿ ಗಿಡ. ಅಂದರೆ ಈ ಸೀಸನ್ ಮುಗಿದಿದೆ, ಅಂದರೆ ಈಗ ಸೀಸನ್ ಮುಗಿದಿದೆ, ಎಲ್ಲ ಖಾಲಿ ಆಗ್ಯಾವ.
ಮೊದಲು ಗಾಳಿ ಮಳೆ ಬಂದು ಎಲ್ಲ ಸ್ವಲ್ಪ ಸ್ವಲ್ಪ ತಳ ಬಿದ್ದು ವೇಸ್ಟ್ ಆಗಿವೆ. ಮತ್ತು ವೇಸ್ಟ್ ಆಗಿದೆ ಏನು ಮಾಡಿಲ್ಲ, ದನಗಳಿಗೆ ಹಾಕಿದ್ವಿ. ಮೊದಲು ಇಲ್ಲೇ ದನಗಳು ಕಟ್ತಿದ್ವಿ. ಇದು ನಮ್ಮ ಹಳೆ ಮನೆ. ಅಂದರೆ ನಾವು ಊರಾಗಿದ್ವಿ, ಒಣ್ಣೆತೆಗೆ ಇಲ್ಲಿ ಬಂದಿದ್ವಿ. ಹಳೆ ಮನೆ. ಅದಕ್ಕೆ ಇಲ್ಲೇ ಸುತ್ತಮುತ್ತಲು ಗಿಡಗಳು. ಮೊದಲು ಇದೆಲ್ಲೂ ಪತ್ರ ಹಾಕಿದ್ಯಲ್ವ, ಎಷ್ಟು ಕಾವಾಗ್ತಿದ್ದಿಲ್ಲ, ಬರೀ ಇದು ಗಾಳಿ ಬರ್ತಿತ್ತು, ಎಲ್ಲ ಹಾಕಿತ್ತು. ಎಲ್ಲ ನೀರುಗಳು ದನಗಳು ಮೊದಲು ಇಲ್ಲೇ ಕಟ್ತಿದ್ವು. ಇವು ಕೈಪಲ್ಲೆ ಮನೆ ಪೂರ್ತಿ ಕೈಪಲ್ಲೆ ಹಾಕಿದ್ದೀವಿ. ಅಂದರೆ ಸುಮ್ಮನೆ ಭಾಳ ಈಗಂದರೆ ಯಾವಾಗ ರೇಟ್ ಇರುತ್ತೆ ಯಾವಾಗ ಗೊತ್ತಾಗಲ್ಲ, ಅದಕ್ಕೆ ಸುಮ್ಮನೆ ಹಾಕಿಬಿಟ್ಟಾರೆ ನಮ್ಮ ಮನೆಯವರು. ಹಾಂ, ಇದು ನಮ್ಮ ಹಳೆ ಮನೆ. ತೋರಿಸ್ತೀನಿ ಹೇಗಿದೆ ನಮ್ಮ ಹಳೆ ಮನೆ. ಇದು ನಮ್ಮ ತಮ್ಮರ ಸೈಕಲು, ನಮ್ಮದು ಹಳೆ ಗಾಡಿ ನೋಡಿ. ಎಲ್ಲ ತೆಂಗಿನ ಗಿಡ, ಅಂದರೆ ತೆಂಗಿನಕಾಯಿ ಬಿದ್ದು ಅಂದರೆ ಇಲ್ಲಿ ಎಲ್ಲ. ಅಂದರೆ ನಮ್ಮ ಅಕ್ಕರ ಮದುವೆ ಇತ್ತು, ಅದಕ್ಕೆ ಇವನ್ನೆಲ್ಲ ಅಲ್ಲಿ ಇದ್ದಿದ್ದು ಮನೆಯಲ್ಲಿ ಈ ಕಡೆ ಶಿಫ್ಟ್ ಮಾಡಿದ್ದು, ಸ್ವಚ್ಛ ಮಾಡೋಕ್ಕೆಲ್ಲ. ನಮ್ಮದು ಕ್ಯಾರಮ್ ಬೋರ್ಡ್ ಈ ಮನೆಯಲ್ಲಿ ಬಂದಾಗಲೇ ತಂದಿದ್ದೋಗಿದ್ದು ಕ್ಯಾರಮ್ ಬೋರ್ಡ್ ನೋಡಿ ಈ ರೀತಿ ಇದೆ. ಇದು ಮೊದಲು ನಮ್ಮದೇ ರೂಮ್. ಇದು ನಮ್ಮ ಮಮ್ಮಿ ಪಪ್ಪದು. ಅದು ನಮ್ಮ ದೊಡ್ಡ ಮಾರದು, ನಮ್ಮ ದೊಡ್ಡಪ್ಪ ದೊಡ್ಡ ಮಾರದು ಅವ್ರದ್ದಿತ್ತು. ಹಿಂದೂ ಇವೆ ಎಲ್ಲ, ಹಿಂದೂ ಸೇಮ್ ಇವೆ ಎಲ್ಲ. ಮಾವಿನ ಗಿಡಗಳು ಇವೆ, ಚಿಕ್ಕ ಗಿಡಗಳು ಎಲ್ಲ ಇವೆ. ಮೊದಲು ಇಲ್ಲಿ ನಮ್ಮ ಮಮ್ಮಿಯಾರು ಎಲ್ಲ ಅಲ್ಲಿ ಅಂದರೆ ಗಿಡಗಳಿಗೆ ಭಾಳ, ಅಂದರೆ ಹೂವಿನ ಗಿಡಗಳು, ಹಾವು ಗಿಡಗಳು ಭಾಳ ಬೆಳೆಸ್ತಾಯಿದ್ರು. ಆದರೆ ನಮ್ಮ ಪಪ್ಪವರು ಗೆಳೆ ಹೊಡಿದು ಅನ್ನೋಟ್ಲೆ ಎಲ್ಲ ಕಿತ್ತು ಹೋಗ್ತಾಯಿದ್ರು. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ನಮ್ಮ ಮಾಮ ಅವ್ರದ್ದು. ಎಲ್ಲ ಕಡೆ ನಮ್ಮ ಮಾಮರ್ದಿವೆ. ಇಷ್ಟು ನಮ್ಮದು ಎಲ್ಲ. ಇನ್ನೇ ಇವೆ ಆ ಕಡೆ ದ್ರಾಕ್ಷಿ. ಇದನ್ನು ಅಣ್ಣಂದು ವಿಡಿಯೋ ಇದೆ, ನಾನು ಫಸ್ಟ್ ಲಾಗಲ್ಲಿ ವಿಡಿಯೋದು ಅದು ಅಲ್ಲೇ ಇದೆ. ಇದೆ ನೋಡಿ. ಇದು ದ್ರಾಕ್ಷಿ ಸೀಸನ್ ಬಂತ ಅಂದರೆ ಕುತ್ಕೊಳ್ಳೋಕ್ಕೂ ಆಗಲ್ಲ, ಹಟ್ಟು ತೆಗೆದಿರುತ್ತೆ. ಅಂದರೆ ಅಲ್ಲಿ ಆಳುಗಳು ಕರ್ಕೊಂಬರ್ಬೇಕು, ಅಲ್ಲಿ ಕಟ್ ಮಾಡೋಕೆ ಬಿಡಬೇಕು, ಟ್ರೇ ಒಗಿಬೇಕು, ಎಲ್ಲ ಮಾಡಬೇಕು. ಮತ್ತು ಅವ್ರು ಟ್ರೇ ಕಟ್ ಮಾಡಿದ್ದು ಎಲ್ಲ ಮತ್ತು ಅವನು ಮತ್ತಲ್ಲಿ ತಂದು ನೀರಲ್ಲಿ ಎದ್ದಬೇಕು. ಔಷಧದಲ್ಲಿ ಎದ್ದು ಮತ್ತು ಇಲ್ಲಿ ಒಳಗೆ ಟ್ರ್ಯಾಕ್ಟ್ರಲ್ಲಿ ತಂದು ಮತ್ತು ಇವನು ಮೊದಲು ಅವನ ತಂತಿ ಸರಿಯಾಗಿ ಮಾಡ್ಕೋಬೇಕು. ತಂತಿ ಎಲ್ಲ ಇದಾಗಿರ್ತಲ್ವ, ಅವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಮಾಡ್ಕೊಂಡು ಸರಿಯಾಗಿ ಮಾಡ್ಕೊಂಡು ಮತ್ತು ಆಮೇಲೆ ಜಾಡಿಗೆ ಹಾಕಿ ಮತ್ತು ಬಾಜು ಮಳೆ ಆದರೆ ಎಲ್ಲ ತೊಯ್ಬಿಡ್ತಲ್ವ. ಮತ್ತು ಮಳೆ ಆದಮೇಲೆ ಬರ್ದಂತ ಸಂದು ಜಾಡಿಗೆ ಹಾಕ್ಬೇಕು, ಎಲ್ಲ ಮಾಡಬೇಕು. ನಿಮಗೆ ಈಗ ಇನ್ಮೇಲೆ ಲಾಗ್ ಬರ್ತಾಯಿರೋದು ನೆಕ್ಸ್ಟ್ ಅಂದರೆ ಈಗೇನು ಬರೋಲ್ಲ, ಒಂದು ಫೆಬ್ರವರಿ ಹಿಂಗೆ ಅದರ ಸೀಸನ್, ಅವಾಗೇ ತೋರಿಸ್ತೇನೆ. ಇದು ಹಿಂಗುಳ್ಗಟ್ಟ ಮೇವು ಅಲೆ ಅಂತ ಇದನ್ನು ಮಾಡಿದ್ದು. ಇವೆರಡು ರಾಕು ನಮ್ಮ. ಓಕೆ ಗೈಸ್, ನಮ್ಮದಿಷ್ಟು ಇಷ್ಟೇ. 2 ಟ್ರ್ಯಾಕ್ಟ್ರ್ ಇದಾವೆ. ಒಂದು ಟ್ರ್ಯಾಕ್ಟ್ರ್ ಇಲ್ಲಿದೆ, ಒಂದು ಟ್ರ್ಯಾಕ್ಟ್ರು ನಮ್ಮ ಅಮ್ಮರದು ಕಬ್ಬಿನ ಮಿಷನ್ ಇದಲ್ವ, ಅದಕ್ಕೆ ಇದು ತೊಗೊಂಡೋಗಿದ್ದಾರೆ. ಸಾಂದ್ ಟ್ರ್ಯಾಕ್ಟ್ರ್ ಆದರೆ ಒಯ್ಕೋ ತರಕ್ಕೆ ಹೋಗುತ್ತೆ ಅಂತ ಅದನ್ನು ಒಯ್ದಿದ್ದಾರೆ. ಅಂದರೆ ಡೀಸೆಲ್ ತರಕ್ಕೆ ಏನು ಸಾಮಾನು ತರಕ್ಕೆ ಅದನ್ನು ಒಯ್ದಿದ್ದಾರೆ ನೋಡಿ. ಎಷ್ಟು ಚೆಂದ ತಿಂತಾ ಇವೆ. ಅಂದರೆ 3 ಹೊತ್ತು ನಾವು ಹೆಂಗೆ ಊಟ ಮಾಡ್ತೀವಿ ಅವ್ರಿಗೆ ಅವಕ್ಕೂ ಬೇಕಲ್ವ. ನಾವು ಮನುಷ್ಯರು, ಅವು ಪ್ರಾಣಿ ಅಲ್ವಾ, ಅವಕ್ಕೂ ಪ್ರಾಣ ಇರುತ್ತೆ, ಅವಕ್ಕೂ ಹೊಸ ಹೋಗ್ತವೆ, ಅವಕ್ಕೂ ಇದು ಮಾಡಿ. ಅದಕ್ಕೆ ಇದೆಲ್ಲ ರೀತಿ ಹಾಗೆ ಇದು ಇಷ್ಟು ನಮ್ಮದು. ಇನ್ನೇ ಇದೆ, ಅಲ್ಲಿ ತೋರಿಸ್ತೀನಿ. ಅಂದರೆ ಇನ್ನೊಂದು ದ್ರಾಕ್ಷಿ ಇತ್ತು, ಅವನು ತೆಗ್ದಿದ್ದೀವಿ, ಎಲ್ಲ ತೆಗ್ತಾಯಿದ್ವಿ. ಅದಕ್ಕೆ ಮತ್ತು ನಿಮಗೆ ಮತ್ತೆ ಮನೆ ಮುಂದೆ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ. ಅಂದರೆ ದ್ರಾಕ್ಷಿಯಲ್ಲಿ ಔಷಧಿ ಹೆಂಗೆ ಇದರಲ್ಲಿ ಹೊಡಿತಾರೆ, ಈ ಟ್ರ್ಯಾಕ್ಟ್ರಲ್ಲಿ ಹೊಡಿತಾರೆ. ಮತ್ತು ಅದಕ್ಕೆ ಮಿಷಿನ್ ಯಾವ ರೀತಿ ಬರುತ್ತೆ ಇಲ್ಲಿ ನೋಡಿ, ಅದಕ್ಕೆ ಜೋಡಿಸ್ತಾರೆ, ಇದು ಮಾಡ್ತಾರೆ, ನೀರು ತುಂಬ್ತಾರೆ, ಔಷಧ ಹಾಕಬೇಕು. ಅದಕ್ಕೆ ಮತ್ತು ಫ್ಯಾನ್ ಇವೆ ಎಲ್ಲ ಸಿಸ್ಟಮೆಟಿಕ್ಲಾಗಿ. ಮತ್ತು ಇದು ಗನ್ಗಳು, ಅಂದರೆ ಔಷಧ ಹೋಗ್ಬೇಕಲ್ವ, ಈ ರೀತಿ ಇವೆ ಔಷಧಗಳು, ಹಿಂಗೆ ಹೋಗ್ತವೆ. ಇದು ಟ್ರ್ಯಾಕ್ಟ್ರು. ಮೊದಲು ಫಸ್ಟು ಹಳಿದಿತ್ತು, ಬಲ್ವಾನ್ ಅಂತ ಇನ್ನೊಂದಿತ್ತು. ಅದಾದಮೇಲೆ ಇದನ್ನು ತೊಗೊಂಡಿದ್ದು ಸ್ವರಾಜು. ಇದೊಂದು ಟೇಲರು, ಅದೊಂದು ಟೇಲರು. ಏನ್ರಿ ಅಜ್ಜಿ ಇದ್ದಂದ್ರೆ ಅದಕ್ಕೆ ಏನರ ಆಳುಗಳು ತರತೀವಿ ಎಲ್ಲ. ಇವು ಗೆಳೆಗಳು ಎಲ್ಲ ಇದು ಗೊತ್ತಲ್ವ, ಬನ್ನಿ ಗಿಡ. ದಸರಾ ದಿನಗಳಲ್ಲಿ 9 ದೇವಿಗಳ 9 ದಿನ
ನಸುಕನಾಗ ಎದ್ದು ಜಳಕ ಮಾಡಿ ಸ್ನಾನ ಮಾಡಿ ಎಲ್ಲ ರೀತಿಯಲ್ಲಿ 5:30 ಎದ್ದು ಪೂಜೆ ಮಾಡ್ತಾರಲ್ವ ಅದ್ರ ರೀತಿ ದೇವರು. ನೋಡಿ ನಮ್ಮ ಮನೆ ಹೇಗೆ ಕಾಣ್ತಾ ಇದೆ, ಚೆಂದ ಕಾಣ್ತಾ ಇದೆ ಅಲ್ವಾ? ಹೇಗೆ ಕಾಣ್ತಾ ಇದೆ ಹೇಳಿ? ನಮ್ಮ ಮನೆ ಚೆಂದ ಕಾಣ್ತಾ ಇದ್ರೆ ಕಮೆಂಟ್ ಮಾಡಿ. ಇಲ್ಲೇನು ಹಚ್ಚಿಲ್ಲ, ಸುಮ್ಮನೆ ಇದೆ ಖಾಲಿ. ಅಂದರೆ ಮೇವು ಹಚ್ಬೇಕನ್ನತ್ತಿದ್ದ ಪಪ್ಪರ ಏನಾರು ಹಚ್ಬೇಕನ್ನತ್ತಿದ್ದಾರೆ. ಅದಕ್ಕೆ ನಾವು ಏನಾರು ಕೇಳೋಕೆ ಹೋದರೆ ದೊಡ್ಡವ್ರ ವಿಷಯ, ನಾವು ನಡುವುದ್ರೆ ದೊಡ್ಡವ್ರ ವಿಷಯ ಅಲ್ಲ, ನಾವು ನಡುವುದ್ರೆ ನೋಡಿ. ಬೇಸಿಗೆನಲ್ಲಿ ತಂಪು ಆರಾಮಾಗಿ ಬರುತ್ತೆ, ಏನಿರಲ್ಲ. ಈಗೇನು ಮಳೆ ಆಗುತ್ತೆ ಬಿಸಿಲು ಬರುತ್ತೆ ಅಂತ ಗೊತ್ತಾಗಲ್ಲ. ಈ ತಂಪು ಆರಾಮ್ ಗಾಳಿ ಸುತ್ತ. ಹಾಂ ರೀ, ಹಾಂ ಹಿಂಗಾಯ್ಸೋರಿ ಅಲ್ದಾರ. ಹಾಂ ಆ ಪಡ್ದಾಗ ಅದಾರ, ಅದ್ಯಾರು ಆಗೋಗಿದ್ದಾರಲ್ಲ ಅವ್ರನ್ನ ಕೇಳ್ತಾರೆ. ನನ್ನದು ಈ ರೀತಿ ಇದೆ ಗಾಯ್ಸ್. ಟೈಮು 1 ಗಂಟೆಗೆ ಹಾಕ್ಬತ್ತು. ಬಿಸಿಲು ನೋಡಿದರೆ ಈಗ ನಾವು ಆ ಐರಾವತನ ತೊಗೊಂಡು ಕೆಲಸ ಮಾಡಕ್ಕೆ ಬಂದವು ಆಳುಗಳನ್ನ. ನಮ್ಮ ಕಡೆ ಆಳುಗಳು ಅಂತಾರೆ ಬಂದವ್ರೆ. ಅವ್ರು ನನ್ನ ಬಿಟ್ಟು ಆಮೇಲೆ ಈಗ ಮೇವು ತರಬೇಕು. ಎಮ್ಗಳು ಮೇವು ತಂದು ಎಲ್ಲ ಮೇವು ತಂದ್ರೆ ಮುಗೀತು. ಮತ್ತೆ 1-2-3 ತಾಸು ರಿಪ್ಪಾಗಿರೋದು. ಏನು ಕೆಲಸ ಏನಿಲ್ಲ, ಸುಮ್ಮನೆ ಆರಾಮ ಇದ್ದಿದ್ದು ಕೆಲಸ. ಅವ್ರು ಏನು ಹೇಳ್ತಾರೆ ಮನೇಲಿ ಗೊತ್ತಲ್ಲ, ಒಂದೊಂದು ತಾಸಿಗೆ ಒಮ್ಮಿಗಿಲಿ ಹೇಳಲ್ಲ ಮನೆಯಲ್ಲಿ ತಾಯಿಗಳು, ಒಂದೊಂದು ತಾಸಿಗೆ ಒಂದೊಂದು ತೆಗ್ದಾಗ ಹೇಳ್ತಾರೆ ಅಲ್ವ? ಗೊತ್ತಲ್ವ ಎಲ್ಲರ ಮನೇಲಿ ಹಂಗೆ ಇದೆ ಅಂತ ಇದ್ದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡೋಣ. ಲೆಟ್ಸ್ ಗೋ. ಜಿಂಜಿ ಚಿಕ್ಕಿ 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 ಚಿಕ್ಕಿ. ನನಗೆ ಮೊದಲು ರಿವರ್ಸ್ ಹೊಡ್ಯಕ್ಕೆ ಬರ್ತಿದ್ದಿಲ್ಲ, ಈಗೀಗ ಕಲಿತೆ ರಿವರ್ಸ್. ಈಗ ನನಗೆ ಒಂದು ಸಾಂಗ್ ನೆನಪಾಗ್ತಾ ಇದೆ. ನಮ್ಮ ಕಡೆ ಟ್ರಾಕ್ಟರ್ ಜನಪದಗಳು ಸಾಂಗ್ ಅಂದರೆ ಫುಲ್ ಫೇಮಸ್ಸು. ಅಂದರೆ ಒಂದು ಸಾಂಗ್ ನೆನಪಾಗ್ತಾ ಇದೆ, ಡೈವರ ನೀ ನನ್ನ ಲವ್ವರ ಅಂತೆ. ಜನಪದ ಸಾಂಗ್ ಭಾಳ ಫೇಮಸ್ ಎಲ್ಲ ರೀತಿ. ಓಡ 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 ಓಡ. ಕೇಳುವುದೇ ಒಂದು ಮಾತು, ಏನು ಮಾಡೋದು ಹೇಳಿ ರೈಸ್? ಸುಮ್ಮನೆ ಅಂದರೆ ಮಾಡೋ ಒಂದು ಇನ್ನೊಂದು ಅಂದರೆ ಈಗ ಈ ಕಾಲದಿಂದ ಆ ಕಲಿಗಿದೆ ಅಲ್ವ, ಅವ ಬೆಳಗ್ಗೆಯಿಂದ 5 ಕಾಲು ತೆಗಿಬೇಕು. ಅಂದರೆ ಅವ 7ಕ್ಕೆ ಬಂದು 1ಕ್ಕೆ ಬಿಡಬೇಕು. ಇಟ್ಟಕ್ಕೆಲ್ಲ ಒಂದು ಇಟ್ಟರಿಂದ ಒಂದು 5 ಕಾಲ ತೆಗಿಬೇಕು. ಅಂದರೆ ಇದೊಂದು ಕಲ್ಲ 2 ಕಲ್ಲ ಹಿಂಗೆ ಆಟ ತೆಗಿಬೇಕು. ಆದರೆ ಅವನು ಇನ್ನೊಂದು ಕಲ್ಲ ತೆಗ್ದಿಲ್ಲ, ಇನ್ನೂ 4 ಕಲ್ಲ ಆಟ ಅಂತ ಇನ್ನೊಂದು ತೆಗೆದ್ರೆ ಮುಗೀತದ. ಅದನ್ನು ಅದು ಮುಗಿದ್ರೇ ಅವ್ನು ಬಿಡೋದು. ಅವ್ನು 1ಕ್ಕೆ ಮುಗಿಲಿ 8ಕ್ಕೆ ಮುಗಿಲಿ. ಹಾಗೆ ಅವ್ನು 7ಕ್ಕೆ ಬಂದು 8 ಗಂಟೆ ತೆಗೆದ್ರು ಬಿಟ್ಟೇ ಬಿಡೋದು ಅಷ್ಟೇ. ಅಂದರೆ ಅಟ್ಟೇನು ಆಗೋದಿಲ್ಲ ಬಿಡಿ, ಅಂದರೆ ಕಸ ಭಾಳ ಇದೆ, ತುಂಬ ಇದೆ. ಅಂದರೆ ಔಷಧ ದೊಡ್ಡದು ಅಟ್ಟೆ ಇದನ್ನೇ ಬಿಟ್ಟಿದೆ. ಅದೇನು ಗಿಡ ಕ್ಲೀನ್ ಮಾಡ್ತಿಲ್ಲ ಏನಿಲ್ಲ, ಅದಕ್ಕೆ ಹಿಂಗೆ ಆಗ್ತಾಯಿದೆ. ಸ್ವಲ್ಪ ಮಣ್ಣೇನೋ ಕ್ಲೀನ್ ಮಾಡಿದಾಗ ಹಿಂಗೆ ಆಗಿಬಿಟ್ಟಿದೆ. ಇದೇ ನೋಡಿ ರಾಕ್ಸಿ. ಅಲ್ಲೊಂದಿತ್ತು, ಆ ಕಡೆ ಸೈಡ್ ಒಂದಿತ್ತು, ಅದು ತೆಗೆದಿದ್ವಿ, ಹಳೇದಿತ್ತು. ಅಂದರೆ ನಾವು ಊರಲ್ಲಿದ್ವಿ, ನಮ್ಮ ಊರಲ್ಲಿ ಮನೆ ಇತ್ತು. ಅಲ್ಲಿ ಬಿಟ್ಟು ಇಲ್ಲಿ ಬಂದ್ವಿ, ಹೊಲದಲ್ಲಿ ಮನೆ ಮಾಡಿದ್ವಿ. ಆಗಲೇ ಮೊದಲು ಆಗಲೇ ತೋರಿಸಿನಲ್ವ ಮನೆ, ಅದೇ ಹಳೆ ಮನೆ ಫಸ್ಟು. ಆಮೇಲೆ ಆ ಮನೇಲಿದ್ವಿ. ಮನೆಯಲ್ಲಿ ಒಂದು ಪಕ್ಷಿ, ಯಾವುದೋ ಪಕ್ಷಿ ಹೋದರೆ ಮನೇಲಿ ಹೋಗ್ಬಾರ್ದಂತ ಇದನ್ನಿದಲ್ವ, ಅದಕ್ಕೆ ಮನೇಲಿ ಹೋಗಲಿಲ್ಲ. ಅದಕ್ಕೆ ಮತ್ತೊಂದು ಬೇರೆ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಮತ್ತೆ ಸೈಡಲ್ಲಿ
ಅಲ್ಲೇ ಒಂದು ಮ್ಯಾಗ ಗೌರ್ಮೆಂಟ್ದು ಒಂದು ಇದನ್ನಿತ್ತು, ಅಲ್ಲಿ ಹೋಗಿ ಆಮೇಲೆ ಅಲ್ಲಿ ಬೇಡತ್ತೆ ಮನೆ ಕಟ್ಸಿದ್ರು. ಮನೆ ಇಲ್ಲಿ ಕಡೆ ಬಂದಿದ್ದು, ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಅದೇ ಮನೆ. ನೋಡಿರಲ್ವಾ, ತೋರಿಸಿದ್ದೆ, ನೋಡಿದ್ರಲ್ವ, ಅದೇ. ಸುಮ್ಮನೆ ಏನು ಮಾಡೋಕ್ಕೆ ಬರಲ್ಲ, ಹಾಗೆ ಮನೆಯಲ್ಲೇ ಅದಾರೆ ಸುಮ್ಮನೆ. ಯಾವ ಮೂಡಪ್ಪು, ಈಗ ಕಾಲೇಜು ಸೂಟಿದೆ, ಎಲ್ಲ ಸೂಟಿ ಏನಿಲ್ಲ, ಕಾಲೇಜ್ ಸ್ಟಾರ್ಟಾಗಿ ಒಂದು ವಾರ ಆಗಕ್ಕೆ ನಾಳೆಗೆ ಹೋಗ್ಬೇಕು ಸೋಮವಾರಿಂದ. ನಿಮ್ಗೇನಾದರೂ ಚಲೋ ಕಂಟೆಂಟ್ 3 ವೀಡಿಯೋಸ್ ಚಲೋ ಆಗಲಿ, ನಿಮಗೆ ನಗಬೇಕು ಅಂದರೆ ನೋಡಬೇಕು ಅನ್ನಿಸ್ಬೇಕು ಅಂತ ಹಂಗೆ ಕೊಡ್ತಾನೆ, ಅಂಥ ವೀಡಿಯೋಗಳನ್ನ ನಿಮಗೆ ಕೊಡ್ತಾನೆ. ಮತ್ತು ನನಗೂ ಈ ವಿಡಿಯೋಗಳು ಹೆಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಅನ್ನಿಸ್ತಾ ಇರ್ತಾರೆ. ಆದರೆ ಏನು ಮಾಡೋದು, ಮನೇಲಿ ಅವರು ಹಿಂಗೆ ಮಾಡೋಕೆ ಹೋದರೆ ನನಗೆ ಗೊತ್ತಲ್ವ, ಏನೋ ಮಾಡೋಕೆ ಹೋಗಿರ್ತೀವಿ, ಯಾರೋ ಹಿಂಗೆ ಮಾಡು ನಾವು ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ 100 ರೂಪಾಯಿ ಆಡ್ ಬರುತ್ತೆ. ಆದರೆ ಅವ್ರು ಮಾಡಂದಿದ್ದು ನಾವು ಮಾಡಬೇಕು, ನಾವು ಮಾಡಂದಿದ್ದು ಅವ್ರು ಮಾಡಲ್ಲ, ಗೊತ್ತಾಯ್ತಾ? ಅದಕ್ಕೆ ಈಗ ನಾವು ಏನೋ ಮಾಡಬೇಕಂತ ಹೋಗ್ತೀವಿ, ಅದಕ್ಕೆ 10 ಜನ ಜಗೋಕಿರ್ತಾರೆ. ಅದಕ್ಕೆ ಅಂಥವ್ಕೇನು ಮಾಡೋದು, ಅವರು ಎಷ್ಟು ಮಾತಾಡ್ತಾರೆ, ಹಿಂದೆ 100 ಜನ ಮಾತಾಡ್ತಾರೆ, ಆದರೆ ಸಪೋರ್ಟಿಗೆ ನಿಲ್ಲೋರು ಒಬ್ಬರು ಇಬ್ಬರು ಅಷ್ಟೇ. ಅಂಥವ್ರನ್ನ ಎಂದಿಗೂ ಮರಿಬಾರ್ದು, ಗೊತ್ತಾ? ಈ ಕಿವಿಲಿ ಕೇಳೋದು, ಈ ಕಿವಿಲಿ ಬಿಟ್ಬಿಡೋದು, ಇಷ್ಟೇ ಜೀವನದಲ್ಲಿ ಲೈಫು. ಅಷ್ಟೇ ಮಾಡಿದ್ರೇ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗೋದು, ಎಲ್ಲ ಆಗೋದು. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಸುಂದರ ಗಾಳಿಯಲ್ಲಿ ತೇಲಾಡೋಣ. ವಾತಾವರಣ ಚಲೋ ಇದೆ, ಕಣ್ಣು ಇದ್ರಾಗ್ತದೆ, ಅಂದರೆ ನಸುಕಿನಲ್ಲೇ ಇದಕ್ಕೆ ಇದ್ದೇನಲ್ವಾ, ಸ್ವಲ್ಪ ಕಣ್ಣಿಗೆ ಅಂದರೆ 4ವರೆಗೆ ಹೇಳ್ತೀನಿ, ಅದು ಇದನ್ನಾಗೋದು, ಅಲ್ಲಿ ಇದನ್ನು ಮಾಡೋದ್ಲಿ ಎಲ್ಲ ಇದಾಗುತ್ತೆ. ಮತ್ತು ಇದನ್ನು ಮಾಡ್ಬೋದು, ಅದನ್ನು ಮಾಡೋದು, ಕೆಲಸ ಇರುತ್ತಲ್ಲ ಅದನ್ನು ಮಾಡಬೇಕು. 5 ಗಂಟೆಗೆ ಬಿಟ್ಟರೆ ರನ್ನಿಂಗ್ ಹೋಗಿ ಮತ್ತೆ ತಿಂಗಳು ಹೋಗಿ ಹಿಂಗೆ ಸುತ್ತಾಸಿ ಬಿಡೋದ್ಲಿ, ಮತ್ತು ವರ್ಕೌಟ್ ಹೋಗಿ ಮಧ್ಯಾಹ್ನ ಮುಕ್ಕೋಬೇಕು ಅನ್ನಿಸ್ತದೆ. ನಿದ್ದೆ ಜೋರು ಬಂದರೆ ಎದ್ದ ಮೇಲೆ ಬಿಡ್ದಂಗೆ, ಅಂದರೆ ಮನುಷ್ಯ ಏನೂ ಮಾಡೋಕ್ಕಾಗಲ್ಲ. ಅಂದರೆ ಏನೋ ಮಾಡೋಕೆ ಹೋದ್ರು ಸಿಟ್ಟು ಬಂದುಬಿಡುತ್ತೆ ಒಮ್ಮೆಲೆ, ಏನೋ ತೆಗೆದು ಹೇಳಿದ್ರು ಮಾಡೋಕ್ಕಾಗಲ್ಲ, ಒಮ್ಮೆಲೆ ಸಿಟ್ಟು ಬಂದುಬಿಡುತ್ತೆ, ಮತ್ತು ಬಿಡ್ದಂಗೆ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಡುತ್ತೆ. ಹಂಗಾಗಿಬಿಡುತ್ತೆ ಮಧ್ಯಾಹ್ನ ಮುಕ್ಕೋದ್ರೆ ನಮಗೆ. ಆದರೆ ಒಮ್ಮೆ ಮುಕ್ಕೋತೀನಿ, ಅಂದರೆ ಫುಲ್ಲು ನೀರು ಜೋರಂಗೆ ನಿದ್ದೆ ಬಂತಂದ್ರೆ ಮುಕ್ಕೊಂಡ್ಬಿಡ್ತೀನಿ. ಅದಕ್ಕೆ ಸುಮ್ಮನೆ ಗಾಳಿಯಲ್ಲಿ ಪ್ರಶಾಂತವಾಗಿ, ಯಾರ ಶಬ್ದನೂ ಇಲ್ಲ, ಏನೂ ಇಲ್ಲ, ಯಾವಾಗಲೂ ಒಮ್ಮೆ ಸುಮ್ಮನೆ ಆರಾಮಾಗಿರೋದು. ಏನು ಹಂಗೇನಿಲ್ಲ, ನಮಗೇನು ನಮ್ಮ ಕೈಯಾಗ ಗಾಡಿ ಇಲ್ಲ, ಏನಿಲ್ಲ, ಸುಮ್ಮನೆ ಮನೆಯಲ್ಲೇ ಕುಂತ್ಕೋದು, ಕಾಲೇಜ್ಗೆ ಹೋಗೋದು, ಬರೋದು, ಬಸ್ ಹತ್ತೋದು. ಎಲ್ಲರೂ ಅವರ ಗಾಡಿ ಹೋದರೆ ನಾವು 35 ಲಕ್ಷದ ಗಾಡಿ, ಗೌರ್ಮೆಂಟ್ ಬಸ್, ಅವರು ಕಂಡಕ್ಟರ್, ಡ್ರೈವರ್ಸ್. ಈಗೇನು ಬಸ್ ಪಾಸ್ ಉಚಿತ ಮಾಡಿಬಿಟ್ಟವ್ರೆ, ಏನಿಲ್ಲ, ಅದು ಚಲೋ ನ್ಯೂಸ್. ಆದರೆ ಎಲ್ಲ ಮಾಡಿದ್ದಾರೆ, ಆದರೆ ಈ ಮಹಿಳೆಯರಿಗೆ ಉಚಿತ ಮಾಡಿದಾರಲ್ವ, ಆ ಮಹಿಳೆಯರಿಗೆ ಉಚಿತ ಮಾಡಿದ್ರಲ್ಲೂ ಸ್ವಲ್ಪ ಮಹಿಳೆಯರು ಉಚಿತ ಬೇಡ ಅಂತಾರೆ, ಒಬ್ಬರು ಬೇಕಂತಾರೆ, ಇನ್ನೊಬ್ಬರು ಕಂಟಿನ್ಯೂ ಆಗಬೇಕಂತಾರೆ. ಏನು ಮಾಡೋದು ಹೇಳಿ? ನಡೀತಾ ಇದೆ, ಎಲ್ಲ ನಡಿಬೇಕು ಜೀವನದಲ್ಲಿ. ಏನೆಲ್ಲ ನೋಡ್ಬೇಕಂತ ಎಲ್ಲ ನೋಡಬೇಕು ಅಲ್ವಾ? ನಾವು ಉತ್ತರ ಕರ್ನಾಟಕ ಕಡೆ ಸೈಡು, ದಕ್ಷಿಣ ಕರ್ನಾಟಕ ಸೈಡು ಸ್ವಲ್ಪ ಡಿಫ್ರೆಂಟ್, ಸ್ವಲ್ಪ ಲ್ಯಾಂಗ್ವೇಜು ಸ್ವಲ್ಪ ಇದನ್ನಾಗುತ್ತೆ. ಎಲ್ಲ ಕನ್ನಡ ಬಿಡಿ, ಕನ್ನಡ ಎಲ್ಲ ಕನ್ನಡ, ಆದರೆ ಸ್ವಲ್ಪ ಮಾತಾಡೋದು ವೇರಿಯೇಷನ್ ಆಗುತ್ತೆ ಅಷ್ಟೇ, ಸ್ವಲ್ಪ ಚೇಂಜಸ್ ಆಗುತ್ತೆ ಅಷ್ಟೇ. ಇಲ್ಲೇ ಬಾಜು ಕಲಬುರಗಿಯಲ್ಲಿ ಆಗಲಿ, ಇದನ್ನ ಬೀದರ್ ಆಗಲಿ, ಯಾದಗಿರಿ ಆಗಲಿ, ಸ್ವಲ್ಪ ಅವರು ಚೇಂಜ್ ಆಗುತ್ತೆ, ಈ ಕಡೆ ಸ್ವಲ್ಪನೂ ಚೇಂಜ್ ಆಗುತ್ತೆ, ಎಲ್ಲ ಕಡೆಯೂ ಚೇಂಜ್. ಆದರೂ ಮಾತಾಡೋದು ಕನ್ನಡನೇ, ಆದರೂ ತಿಳಿತವೆ, ಎಲ್ಲ ತಿಳಿತವೆ, ಆದರೆ ಸ್ವಲ್ಪ ಮಿಸ್ಟೇಕ್ ಅಷ್ಟೇ ಆಗುತ್ತೆ ಅಷ್ಟೇ, ಸ್ವಲ್ಪ. ನಾವು ಸ್ಟೇಡಿಯಮ್ ಅಲ್ಲೇ ಕಲಬುರಗಿಯಲ್ಲಿ ಸ್ಟೇಡಿಯಮ್, ನಮ್ಮ ಅತ್ತೆಯವರು ಅಲ್ಲೇ ಇದ್ದಾರೆ, ಅವ್ರ ನಮ್ಮಮ್ಮ ಅಲ್ಲೇ ಎಲ್ಲ ಇರ್ತಾರೆ, ಅವರು ಸ್ವಲ್ಪ ಹಂಗೆ ಮಾತಾಡ್ತಾರೆ, ಸ್ವಲ್ಪ ತಿಳಿಯುತ್ತೆ. ನಾನು ಹೋಗಿದ್ದೆ, 1 ವಾರ ಮೇಲೆ ಇದ್ದೆ, 1 ವಾರ ಮೇಲೆ ಇದ್ದ, ಸ್ವಲ್ಪ ಮಾತು ಕಲಿತೆ ಅಲ್ಲೇ. ಮನೆ ಬಂದಮೇಲೆ 1 ವಾರ ಅದೇ ರೀತಿ ಅದೇ ಭಾಷೆಯಲ್ಲಿ ಮಾತಾಡ್ತಾಯಿದ್ದೆ, ಸ್ವಲ್ಪ ಅದೇ ಭಾಷೆಯಲ್ಲಿ ಮಾತಾಡ್ತಾಯಿದ್ದೆ. ಆಮೇಲೆ ನಮ್ಮ ಮಮ್ಮಿ ಅನಗ್ಸೋಳು, ಅಲ್ಲೇ ಕಲ್ತಾ ಅಂಥ ಭಾಷೆ ಮಾಡತ್ತೆ, ಹಾಗೆ ಮಾಡಬಾರ್ದು, ಅದೇನೋ ಒಂದು ಏನೋ ಒಂದು ಭಾಷೆ ಇದೆ,
ಹೌದಾ ನಮ್ಮ ಮಮ್ಮಿ ಅದು ಹೌದು 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 ಇನ್ನೂ ಮಾಡ್ತಾರೆ ಹಂಗೆ ಸುಮ್ಮನೆ ಹಾಂ ಕಾಮಿಡಿಯಾಗಿ ಮಾಡ್ತಾರೆ ಅದಕ್ಕೆ ಸುಮ್ಮನೆ ಏನೋ ಆಗಿ ಮಾಡೋದು ಅಲ್ವಾ ಅಷ್ಟೇ ಪೀಸ್ ಆಗಿರ್ಬೇಕು. ಲೆಟ್ಸ್ ಗೋ. ಈ ತೋರಿಸ್ಬಟ್ ಹಾಂ ಏನಾಗೈತೆ ಫುಲ್ ಹೇಳು ಹೆಂಗಾಗೈತಿ ಅದು ಹೆಂಗೈತೆ ಅದೇ ಬಟ್ ಹೆಂಗೆ ನೋವಾಗ್ತದ ಎದಕ್ಕೆ ಏನು ಮಾಡತ್ತಿದ್ದೆ ಮೇವು ಮಾಡಾಗು ಚಿಕನ್ ಇದು ಮಾಡಾಗು ಏನು ಎಲ್ಲ ನಂಬ್ತೀವಿ ಅಂತೇಳಿ ಹಿಂಗೆ ಹೇಳ್ದನ್ ಭಯ್ಯ ಯಾಕೋ ಭಯ್ಯ ನೋಡಿ ಫ್ರೆಂಡ್ಸ್ ಎಲ್ಲರೂ ನಾವು ಮಾತು ಹೆಂಗೆ ನಂಬ್ತೀವಿ ಅಂತ ಎಲ್ಲ ಎಲ್ಲ ಹೇಳ್ಬಿಡ್ತಾರೆ ಎಲ್ಲ ನಂಬಕ್ಕಾಗತ್ತಾ ನೋಡಿ ಎಲ್ಲ ಹಿಂಗೆ ಮಾಡ್ತಾರೆ ಸುಮ್ಮನೆ ಹೋಗೋದು. ಈಗ ಯಾರು ಎಲ್ಲ ಫ್ರೀ ಎಲ್ಲ ಅಲ್ಲಿ ಇಲ್ಲಿ ಬರು ಎಲ್ಲ ಯಾವ ಕೆಲಸ ಮಾಡಲ್ಲ ಸುಮ್ಮನೆ ಬಂದಿದ್ದು ಇವೇ ಸುಮ್ಮನೆ ಕಸ ಕೇಳೋಕೆ ಕರ್ಸಿದ್ದು ನೋಡಿ. ಏರು ಏರು ಕುಂದ ಏರು ಕಂದ ಪಡಿಲಿ ಹೋಗಮ್ಮ ಲಾಂಗ್ ಡ್ರೈವ್ ಹೋಗಮ್ಮ ಎಲ್ಲಿ ಹೋಗಮ್ಮ ಇಲ್ಲೇ ಹೋಗಮ್ಮ ನಮ್ಮ ಮನೆಯಲ್ಲಿ ಬಿಡಲ್ಲ ಎಲ್ಲಿ ಹೋಗಬೇಕು ಬಿಸಿಲು. ಇಟ್ಯಾಕ್ ದೊಡ್ಡ ಬಂದಿರೋ ಹಾಂ ಇಟ್ಯಾಕ್ ದೊಡ್ಡ ಬಂದಿರೋ ಹೊತ್ತ ಹಾಂ ಹೇಳು ಇಟ್ಯಾಕ್ ದೊಡ್ಡ ಬಂದಿ ಹೇಳು ಹೇಳಪ್ಪು ಇಟ್ಯಾಕ್ ದೊಡ್ಡ ಬಂದಿ ಹೇಳು ಹಾಂ ಇಟ್ಯಾಕ್ ದೊಡ್ಡ ಬಂದಿರೋ ಇಟ್ಯಾಕ್ ದೊಡ್ಡ ಬಂದಿರ ಹೇಳಲ್ಲ ಯಾಕಪ್ಪು ಇಟ್ಯಾಕ್ ದೊಡ್ಡ ಬಂದಿ ಹಾಂ ಯಾಕೆ ಇಟ್ಯಾಕ್ ದೊಡ್ಡ ಬಂದ್ರಿ ಮತ್ತು 5:30 ಬರ್ತಿದ್ರಲ್ಲ ದಿವಸ ಹಾಂ 5:12 ಹಾಂ ಓ ಆದ್ಮೇ ಬೇಕಾಯ್ತು ತಂಡ ಐತಿ ಕಾವು ಐತೈತನ ನಿನಗೆ ಎಲ್ಲಿಂದ ಕಾವು ಆತೈತಿ ಹೆಂಗೆ ಮಾಡ್ತಾರನ ಹೆಂಗಿರ್ಬೇಕು ಸಾಲಿಂದ ಬರಲ್ಲ ಕೈಕೊಂಬಿ ತೊಗೊಂಬರ್ಬೇಕು ಮೊದಲ ಹುಚ್ಚತ್ತಾರ ಅದಕ್ಕೆ ಹುಚ್ಚತ್ತಾರ ಏನು ಅಂತಾರ ಮತ್ತ ನೀ ಶಾನೆದೇವು ಹುಚ್ಚದೇವು ಹಾಂ ಹಾಂ ಹಂಗೆ ಹಂಗೆ ಕಳಿಬಾರ್ದು ಏನು ರೌಡಿ ಬಿಬಿ ಜೋರ್ಲೆ ಒಂದ ಸತ ಹೇಳು ರೋಡಿ ಯಾವ ರೋಡ್ ರೋಡಿ ಕಾಯ ಅವನ ಊಟಕ್ಕೆ ತೊಗೊಂಡೋಗಿದ್ದಿಲ್ಲ ಇವತ್ತ ಮತ್ತೆ ಇದ್ಯಾಕೆ ತಿನ್ನತಿ ಗಾನ ಕಾಯ ಅವನ ಅರಿವಿ ಕಳದ್ ಬಾ ಮಾಡಬಾರ್ದು ನಂಗೆ ಹಾಕೊಳ್ಳೋದು ಹಿಂಗ್ಯಾಕೆ ವಯ ಮಾಡತ್ತರ ಬೆಳಗ್ಗೆ ಇಲ್ಲಲ್ಲಿ ಇದು ಈಗ ಸಂಜೆಗೆ ಐತೆ ನಮ್ಮ ಮನ್ಯಾಗ 2 ಇಲ್ಲಿಗಳಿವೆ ನೋಡಿ.